ಸರ್ ನಿನ್ನೆ ಸಿಎಂ ಅವ್ರನ್ನ ಒಂದು ನಿಮಿಷ ನೋಡ್ರಿ, ರಾಜೇಂದ್ರ ರಾಜಣ್ಣ ಭೇಟಿಯಾಗಿದ್ದಾರೆ ಸರ್. ನನಗೆ ಯಾವ ವಿಚಾರನೂ ಕೇಳಕ್ಕೆ ಹೋಗಬೇಡಿ. ಯಾರು ಬೇಕಾದ್ರೂ ಭೇಟಿ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನನ್ನ ಡಿಪಾರ್ಟ್ಮೆಂಟ್ ಏನಾರಿದ್ರೆ ಕೇಳಿ. ಅವ್ರು ಯಾರು ಭೇಟಿ ಮಾಡಿದ್ರು, ಇವ್ರು ಯಾರು ಭೇಟಿ ಮಾಡಿದ್ರು ಅಂತ ನನಗೆ ಕೇಳ್ತಾ ಇದ್ದೀರಾ? ಒಬ್ಬ ಚೀಫ್ ಮಿನಿಸ್ಟರ್ ಮೇಲೆ ಎಲ್ಲ MLA ಭೇಟಿ ಮಾಡ್ತಾರೆ, MP ಭೇಟಿ ಮಾಡ್ತಾರೆ, ಸಾರ್ವಜನಿಕರು ಭೇಟಿ ಮಾಡ್ತಾರೆ, ಎಲ್ಲರನ್ನೂ ಭೇಟಿ ಮಾಡ್ತಾರೆ, ನನ್ನೂ ಎಲ್ಲ ಭೇಟಿ ಮಾಡ್ತಾರೆ. ಯು ಡೋಂಟ್ ಆಸ್ಕ್ ಮಿ ಎನಿ ಕ್ವಶನ್, ಐ ವಿಲ್ ನಾಟ್ ರಿಪ್ಲೈ ಎನಿಥಿಂಗ್ ಆನ್ ಕನೆಕ್ಟೆಡ್ ಟು ದಟ್ ಇಶ್ಯೂ. ಯಾರು ಗರಂ, ನಿಮ್ಮ ಹತ್ರ ಗರಂ ಇದ್ರೆ ನಿಮ್ಮ ಹತ್ರ ಇನ್ಫಾರ್ಮೇಶನ್ ಇರಬೇಕು. ಅವೆಲ್ಲ ಬೋಗಸ್ಸು. ಎಲ್ಲ ವಿಚಾರನೂ ಬೋಗಸೆ. ಅರ್ಥ ಆಯ್ತಾ? ಸುಮ್ಮನೆ ಸೃಷ್ಟಿಗಳು ಮಾಡ್ತಾ ಇದ್ದಾರೆ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ಮಾತ್ರ ನೀವೇನು ಕೇಳಕ್ಕೆ ಹೋಗಬೇಡಿ. ನಂಬರ್ 1. ನಿನ್ನೆ ತಮಿಳ್ನಾಡಿಗೆ ಹೋಗಿದ್ದೆ. ನಮ್ಮ ವಿಚಾರನ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ, ದಕ್ಷಿಣ ಭಾರತದ ಸ್ವಾಭಿಮಾನ ಪ್ರಶ್ನೆ, ನಮ್ಮ ರಾಜ್ಯದ ವಿಚಾರಗಳನ್ನೆಲ್ಲ ಮಂಡನೆ ಮಾಡಿದ್ದೀನಿ. ಏನು ಮುಖ್ಯಮಂತ್ರಿಗಳು ಏನು ನನಗೆ ಕಿವಿ ಮಾತು ಹೇಳಿ ಕಳಿಸ್ಕೊಟ್ಟಿದ್ರು ಅವೆಲ್ಲ ಕೂಡ ಪ್ರಸ್ತಾವನೆ ಮಾಡಿ ನಾವು ಮಾಡಿದ್ದೇವೆ. ಮುಂದಕ್ಕೆ ಹೋರಾಟ ಮಾಡ್ತೇವೆ. ನಮ್ಮ ರಾಜ್ಯದಲ್ಲೂ 2 ಸೀಟ್ ಕಡಿಮೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ದಕ್ಷಿಣ ಭಾರತದ ಅನೇಕ ಸೀಟ್ಗಳನ್ನ ಮಾಡಬೇಕಾಗಿದೆ. ಸೊ ಎಲ್ಲ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡಿದರು. ನಮ್ಮ ಮುಖ್ಯಮಂತ್ರಿ ಆರೋಗ್ಯ ದೃಷ್ಟಿಯಿಂದ ಅವ್ರು ಬರಲಿಲ್ಲ ಅಷ್ಟೇ. ಮಿಕ್ಕಿದೆಲ್ಲ ಕೂಡ ನಾವೆಲ್ಲ ಹೋಗಿ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ಏನು ಪ್ರತಿಪಾದನೆ ಮಾಡಬೇಕು ಮಾಡಿ ಬಂದಿದ್ದೇವೆ. ಅಣ್ಣಾಮಲೈ ಅವರು ಕಬ್ಬಾಟ ಎಲ್ಲ ಆರಿಸಿದ್ರಂತೆ. ನನ್ನ ಮುಂದೆ ಏನು ಆರಿಸಲಿಲ್ಲ, ಎಲ್ಲೋ ದೂರದಲ್ಲಿ ಆರಿಸಿದ್ರಂತೆ. ನನ್ನ ಮುಂದೆನೇ ಆರಿಸಿದ್ರೆ ನನಗೇನು ಬೇಜಾರು ಮಾಡ್ಕೊಳ್ತೀನಿ. ಅವ್ರ ಡ್ಯೂಟಿ ಪಾಪ, ಅವ್ರ ಪಾರ್ಟಿ ಎಕ್ಸಿಸ್ಟೆನ್ಸ್ ತೋರಿಸ್ಕೋಬೇಕಲ್ಲ, ಅವ್ರ ಲೀಡರ್ಗಳಿಗೆಲ್ಲ ತೋರಿಸ್ಕೋಬೇಕಲ್ಲ. ಅವರು ತಮಿಳ್ನಾಡು ವಿರುದ್ಧ, ತಮಿಳ್ನಾಡು ಇಡೀ ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ 54 ಪಾರ್ಟಿಗಳು ಒಗ್ಗಟ್ಟಾಗಿ ಫೈಟ್ ಮಾಡ್ತಾ ಇದ್ದಾರೆ. ಅವರೊಬ್ಬರು ಮಾತ್ರ ಬೇರೆ ಮಾಡ್ತಾ ಇದ್ದಾರೆ. ಅವ್ರದ್ದು ಅವ್ರು ಮಾಡ್ಕೊಳ್ಳಿ. ಹೇಮಾವತಿ ಕೆನಾಲ್ ವಿಚಾರದಲ್ಲಿ ನೀವು ಮತ್ತೆ ಕುಡಿಗಲ್ ರಂಗನಾಥ್ ಅವರು ನಮ್ಗೆ ತೊಂದರೆ ಮಾಡ್ತಿದ್ದೀರಿ ಅಂತ ರಾಜೇಂದ್ರ ಅವರು ಮಾತಾಡಿದ್ದಾರೆ ಸರ್ ತುಮಕೂರಲ್ಲಿ. ಮಾತಾಡಲಿ, ಅವ್ರು ಏನು ಬೇಕಾದ್ರೂ ಮಾತಾಡಲಿ, ಏನು ಬೇಕಾದ್ರೂ ಹೇಳಲಿ. ಹೇಮಾವತಿ ವಿಚಾರ ಇವತ್ತಲ್ಲ, ಒಂದು ಸುಮಾರು 20-30 ವರ್ಷದಿಂದ YK ರಾಮಯ್ಯನವರು ಇದ್ದಂಥ ಕಾಲದಿಂದ ಕೂಡ ಆ ವಿಚಾರ ಇತ್ತು. ಕುಮಾರಸ್ವಾಮಿ ಅವ್ರ ಗೌರ್ಮೆಂಟಲ್ಲೇ ನಾವು ಪಾಸ್ ಮಾಡಿದ್ದು. ಗೊತ್ತಾಯ್ತಾ? ಅದನ್ನು ಅವ್ರಿಗೆಲ್ಲ ನೀರು ಸಿಗ್ತಿರಲಿಲ್ಲ. ಫೀಡರ್ ಚಾನಲ್ ಮಾಡಿದ್ದು. ಹಾಗೆ ಕೆಲಸ ಆಗಬೇಕಾಯ್ತು. ಈಗ ಕೆಲಸ ನಡೀತಾ ಇದೆ. ದೆಹಲಿಗೆ ಹೋಗ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ರಾಜ್ಯದ ಬೆಳವಣಿಗೆಯ ಬಗ್ಗೆ ನಾನು ಯಾರಿಗೂ ಭೇಟಿ ಮಾಡೋಂಥ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ನಾನು ಯಾವುದೋ ಮೀಡಿಯಾ ಫ್ರೆಂಡ್ಸು ನನಗೆ ಹಿಂದೆ ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೆ. 2 ಸತಿ ನಾನು ಹೋಗಿರಲಿಲ್ಲ. ಒಂದು ಕಾನ್ಕ್ಲೇವ್ಗೆ ಹೋಗ್ಬಿಟ್ಟು ವಾಪಸ್ ಸಾಯಂಕಾಲನೇ ಬಂದ್ಬಿಡ್ತೀನಿ. ಈ ರೀತಿ ಹೇಳಿಕೆಗಳು ಕೊಟ್ಟು ದೂರು ಕೊಡದೇ ಇದ್ರೆ ಹಿಟ್ ಅಂಡ್ ರನ್ ಆದ್ರೆ ಪಕ್ಷ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಅಲ್ವಾ? ಅದು ನಮ್ಮ CM ಹತ್ರ ಮಾತಾಡಿದ್ರು. ಸರ್, ರಾಜಣ್ಣ ಅವರು ತಮ್ಮನ್ನೇನು ಭೇಟಿ ಆಗಿದ್ರೆ ಸರ್? ಯಾಕಂದ್ರೆ CM ಅವ್ರನ್ನ ಭೇಟಿ ಆಗಿದ್ರು ಮಾಹಿತಿ ನಾನು KPCC ಅಧ್ಯಕ್ಷನಾಗಿ ಅವ್ರನ್ನ ಕೇಳಿದ್ದೀನಿ. ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನು ಹೇಳಿದ್ದಾರೆ ಅನ್ನೋದನ್ನ ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ಅವ್ರಿಗೇನಪ್ಪ, ಅವ್ರದ್ದೇನೋ ಏನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ. ನಾನು ಅವರು ಹೇಳ್ದೆ, ಏನೋ ಇದ್ರೆ ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತಲೂ ಹೇಳಿದೆ. ನಿನ್ನೆನೇ TVಗೆ ಅವರು ಹೇಳಿದ್ದಾರೆ. ಅದೆಲ್ಲ ಕೋಲಾರಲ್ಲೂ TVಗೇನೋ ಹೇಳಿದ್ದಾರೆ. ಇದಕ್ಕೆ ನಾನು ಇನ್ನೇನು ಹೇಳ್ಬೇಕು ನಾನು?